ಅಧ್ಯಕ್ಷರೇ, ನಾವೆಲ್ಲ ಚುನಾವಣೆಯಲ್ಲಿ ನಿಂತಾಗ ಸಾಕಷ್ಟು ಭರವಸೆಗಳನ್ನು ಕೊಟ್ಟೆ ಎಲ್ಲನೂ ಬಂದಿರೋದು ಅಧ್ಯಕ್ಷರೇ. ನಾವು ನಮ್ಮ ಸರ್ಕಾರನೇ ಮತ್ತೆ ಬರ್ತದೆ ಅಂತೇಳಿ ಒಂದೊಂದು 1000 ಕೋಟಿ ಲಿಸ್ಟ್ ಮಾಡ್ಕೊಂಡಿದ್ದೀವಿ ನಾವು. ಅವರು ಕೂಡ ನಾವು ಬರ್ತೀವಿ ಅಂತೇಳಿ ಅವರು ಒಂದೊಂದು 1000 ಕೋಟಿ ಲೆಕ್ಕ ಬರ್ಕೊಂಡವ್ರೆ ಅಧ್ಯಕ್ಷರೇ. 2.5 ವರ್ಷದಿಂದ ನಾವು ಕಾದಿದ್ದೇ ಆಯಿತು. ಮೊದಲೆಲ್ಲ ಕೋಟಿಗಳಲ್ಲಿ ಗ್ರಾಂಟ್ ತಗೊತಾ ಇದ್ವಿ, ಈಗ ಲಕ್ಷಗಳಲ್ಲಿ ಕೂಡ ಬರ್ತಾ ಇಲ್ಲ ಅಧ್ಯಕ್ಷರೇ. ಲಕ್ಷಗಳಲ್ಲಿ ಕೂಡ ನಾವು ಕಾಯ್ತಾ ಇದ್ವಿ ಏನಾದರೂ ಬರ್ತಾನೆ ಅಂತೇಳಿ. ಇವತ್ತು ತಮ್ಮಿಂದ ಹಿಡಿದು ಇಲ್ಲಿ ಯಾರ್ಯಾರು ಇದ್ದಾರೋ ಮಂತ್ರಿಗಳು ಸೇರಿಸಿ ಅವ್ರ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಿಲ್ಲ ಅಂತಂದರೆ ಜನ ಚೀಮಾರಿ ಆಗ್ತಾರೆ, ಕ್ಷೇತ್ರದೊಳಗಡೆ ಹೋಗೋಕ್ಕಾಗೋದಿಲ್ಲ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ. ನಮಗೇನು ಸಮಸ್ಯೆ ಆಗಿದೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಇಲ್ಲ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲ, ಹೊಸದಾಗಿರ್ತಕ್ಕಂಥ ನಗರಸಭೆ ಪುರಸಭೆಗಳಿಗೂ ಚುನಾವಣೆ ಇಲ್ಲ, ಚುನಾವಣಾ ಜನಪ್ರತಿನಿಧಿಗಳಿಲ್ಲ. ನಗರಸಭೆ ಪುರಸಭೆಗಳಿಗೆ ಯಾವುದೇ ₹1 ಇವತ್ತುವರೆಗೂ ಒಂದು ಬಿಡುಗಾಸು ಕೂಡ ಸರ್ಕಾರದಿಂದ ಬಿಡುಗಡೆ ಆಗಲಿಲ್ಲ. ಅಟ್ಲೀಸ್ಟ್ ನಮ್ಮ ಒತ್ತಡವನ್ನು ZP TP ಅವರು ಒತ್ಕೊತಾ ಇದ್ರು. ಇವತ್ತು ಎಲ್ಲ ಒತ್ತಡ ಶಾಸಕರ ಮೇಲೆ ಇದೆ ಅಧ್ಯಕ್ಷರೇ. ಇದು ತಮ್ಮ ಗಮನಕ್ಕೆ ದಯವಿಟ್ಟು ತಾವು ಅರ್ಥಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ಅಧ್ಯಕ್ಷರೇ, ಬೆಂಗಳೂರು ಬಗ್ಗೆ ನಾನು ಭಾಳ ರಾಜ್ಯದ ಮಾತಾಡೋಕ್ಕೆ ಹೋಗಲ್ಲ. ಬೆಂಗಳೂರು ಜನಸಂಖ್ಯೆ ಹೆಚ್ಚು ಕಡಿಮೆ 1.5 ಕೋಟಿ, ಇಡೀ ರಾಜ್ಯದ ಜನಸಂಖ್ಯೆ 6.5 ಕೋಟಿ. ಅಂದರೆ 1/4 ಭಾಗ ಜನಸಂಖ್ಯೆ ಬೆಂಗಳೂರಲ್ಲೇ ಇರ್ತಕ್ಕಂಥದ್ದು. ಮತ್ತು ಅತಿ ಹೆಚ್ಚಿನ ಆದಾಯವನ್ನು ಬಡ್ಜೆಟ್ಗೆ ಅಂದರೆ ರಾಜ್ಯದ ಅಭಿವೃದ್ಧಿ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಬೆಂಗಳೂರು ಅಧ್ಯಕ್ಷರೇ. ಇವತ್ತು ವೆಹಿಕಲ್ ತಗೊಳ್ರಿ, ಹೆಚ್ಚು ಕಮ್ಮಿ 1,23,00,000 ವೆಹಿಕಲ್ಸ್ ಬೆಂಗಳೂರಲ್ಲಿ ಓಡಾಡ್ತೈತೆ. ಅಂದರೆ ಪ್ರತಿಯೊಬ್ಬನಿಗೂ ಆವ್ರೇಜ್ ತೊಗೊಂಡ್ರೆ ಒಂದೊಂದು ವೆಹಿಕಲ್ ಇವತ್ತು ಓಡಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕಾರ್ಗಳ ಸಂಖ್ಯೆ ತಗೊಳ್ರಿ, ಸುಮ್ಮನೆ 2024-25ರಲ್ಲಿ ಬೆಂಗಳೂರಲ್ಲಿ 25 ಲಕ್ಷ ಕಾರ್ಗಳಿದೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 49 ಲಕ್ಷ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 49 ಲಕ್ಷ. ಅಂದರೆ ಬೆಂಗಳೂರಲ್ಲಿರ್ತಕ್ಕಂಥ ರಸ್ತೆಗಳ ಮೇಲೆ ಎಷ್ಟು ಒತ್ತಡ ಇದೆ, ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇರ್ತಕ್ಕಂಥದ್ದನ್ನ ತಾವು ಅರ್ಕೊಳ್ಬೇಕಾಗ್ತದೆ. ಬೆಂಗಳೂರು ಅಂತಂದರೆ ಮನುಷ್ಯನಲ್ಲಿರ್ತಕ್ಕಂಥ ಇವತ್ತು ಬೆಂಗಳೂರು ಹೃದಯ ಇದ್ದಂಗೆ ಕರ್ನಾಟಕಕ್ಕೆ. ಈ ಹೃದಯ ಇಡೀ ದೇಹಕ್ಕೆ ಬ್ಲಡ್ಡನ್ನು ಪಂಪ್ ಮಾಡ್ತಾ ಇರ್ತದೆ. ಆದರೆ ಇವತ್ತು ಈ ಹೃದಯಕ್ಕೆ ಆಂಜಿಯೋಗ್ರಾಮ್ ಆಗೋಗಿದೆ, ಆಂಜಿಯೋಬ್ಲಾಸ್ಟು ಆಗೋಗಿದೆ. ಯಾವತ್ತು ಹಾರ್ಟ್ ಅಟ್ಯಾಕ್ ಆಗ್ತದೋ ಗೊತ್ತಿಲ್ಲ. ಬೆಂಗಳೂರು ಅಷ್ಟು ಘೋರವಾದಂಥ ಪರಿಸ್ಥಿತಿಯಲ್ಲಿ ಹೋಗಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ಉಸ್ತುವಾರಿ ಸಚಿವರು ಇಲ್ಲ, ಅವರು ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿದ್ದಾರೆ, ನಮ್ಮದೇನು ವಿರೋಧ ಇಲ್ಲ. ನಾವು ಕೂಡ ಸುರಂಗದ ರಸ್ತೆಗಳು, ಡಕ್ಕುಗಳು, ಡಬಲ್ ಡಕ್ಕರ್ಗಳು ನಮಗೆಲ್ಲ ಕೂಡ ಆಗಬೇಕು. ಆದರೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದು ಇವತ್ತುವರೆಗೂ ಕೂಡ ನಮ್ಗೆ ಅನುದಾನ ಕೊಟ್ಟಿರ್ತಕ್ಕಂಥದ್ದು 10 ಕೋಟಿ ರೂಪಾಯಿ. 2.5 ವರ್ಷಕ್ಕೆ ಬೆಂಗಳೂರು ನಮ್ಗೆ ಕೊಟ್ಟಿರೋದು ಅವರ ಅನುದಾನ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಬಹುಶಃ ಈಗೇನಾದರೂ ಒಂದು 10 ಕೋಟಿ ರೂಪಾಯಿ ಕೊಡ್ಬೋದು. ಇವತ್ತು PRR ರೋಡು, ಪೆರಿಫೆರಲ್ ರಿಂಗ್ ರೋಡ್ 20 ವರ್ಷದಿಂದ ಕೂಡ ನೆನೆಗುದಿಗೆ ಬಿದ್ದಿದೆ. ಎಲ್ಲಿ ನೈಸ್ ರೋಡಿಂದ ಏರ್ಪೋರ್ಟ್ ರೋಡಿಂದ ಹೊಸೂರು ರೋಡ್ ಲಿಂಕ್ ಆಗ್ತದೆ, ನೈಸ್ ಟು ನೈಸ್ ಲಿಂಕ್ ಆಗ್ತದೆ. ಅದಾದರೆ ರಸ್ತೆ ಶೀಘ್ರದಲ್ಲಾದರೆ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಒತ್ತಡ, ತಾವೆಲ್ಲ ಏನು ಬರ್ತೀರಿ, ಇವತ್ತು ನನಗೆ ಯಲಹಂಕ ಕ್ಷೇತ್ರಕ್ಕೆ ಮಾಗಡಿ ರೋಡು, ತುಮಕೂರು ರೋಡು, ದೊಡ್ಡಬಳ್ಳಾಪುರ ರೋಡು, ಏರ್ಪೋರ್ಟ್ ರೋಡು ಇಷ್ಟು ನನಗೆ ಲಿಂಕ್ ಆಗ್ತದೆ. ರಾಜ್ಯದ 70-80% ತಾವೇನು ಶಾಸಕರು ಬರ್ತಾ ಇದ್ದೀರಿ ನನ್ನ ಕ್ಷೇತ್ರದೊಳಗಡೆ ಬರಬೇಕು. ನೀವು ಬಂದಂಥ ವೆಹಿಕಲ್ಗಳೆಲ್ಲ ನನ್ನ ಕ್ಷೇತ್ರದೊಳಗಡೆ ಹೋಗ್ತವೆ. ಇಡೀ ರೋಡ್ಗಳು ಒಟ್ಟಾಗಿದೆ. ಅದಕ್ಕೆ ಎಲ್ಲ ಶಾಸಕರ ಅನುದಾನನೂ ಸ್ವಲ್ಪ ಕೊಟ್ಟರೆ ಒಳ್ಳೆಯದು. ನೀವು 4 ರೋಡ್ಗಳು ಬರ್ತಾ ಇರೋದ್ರಿಂದ ಪೆರಿಫೆರಲ್ ರಿಂಗ್ ರೋಡು ಈಗ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಸೂಕ್ತ ಪರಿಹಾರವನ್ನು ಕೊಟ್ಟು ಮಾಡ್ತೀನಿ ಅಂತೇಳಿ. ನಾನು ಅವ್ರ ಜೊತೆಯಲ್ಲಿ 2 ಸರಿ ಸಭೆ ಮಾಡಿದ್ದೀನಿ. ನಿಮ್ಗೆ ಯಾವ ಸಹಕಾರ ಬೇಕಾದರೂ ಕೊಡ್ತೀನಿ, ರೈತರಿಗೆ ಸೂಕ್ತ ಪರಿಹಾರ ಕೊಡ್ರಿ, ನಾನು ನಿಂತ್ಕೊಂಡು ಆ ರಸ್ತೆಯನ್ನು ಮಾಡಿಸ್ತೀನಿ ಅಂತೇಳಿ. ಅದ್ರ ಜೊತೆಯಲ್ಲಿ PRR 2 ಅಂತೇಳಿ ಅದನ್ನು ಬಿಟ್ಬಿಟ್ಟಿದ್ದೀವಿ ನಾವು, ಯಾಕಂದರೆ ನೈಸ್ ರೋಡ್ ಇದೆ ಅಂತೇಳಿ. ಈಗ PRR 2 ಮಾಡವ್ರೆ 6,000 ಮನೆಗಳಿದೆ ಅಧ್ಯಕ್ಷರೇ. ಅದು ಹೇಗೆ ಅಂತಂದರೆ ತುಮಕೂರು ರೋಡಿಂದ ಉಲ್ಟಾ ವಾಪಸ್ ಮಾಗಡಿ ರೋಡಿಂದ ಹೊಸೂರು ರೋಡಿಗೆ ಲಿಂಕ್ ಆಗ್ತಕ್ಕಂಥದ್ದು. ಅದಕ್ಕೆ ಯಾವಾಗ ಪರಿ ಕೊಡ್ತಾರೋ ಇದಕ್ಕೆ 23,000 ಕೋಟಿ, ಅದಕ್ಕೂ ಒಂದು 23,000 ಕೋಟಿ. ಇವತ್ತು ನಮ್ಮಲ್ಲಿ IRR ಮಾಡವ್ರೆ. ಅದ್ರ ಇರೋ ರೋಡ್ಗೆ ಮದುವೆ ರೋಡು, ಡಾಬಾಸ್ಪೇಟೆ ಏರ್ಪೋರ್ಟ್ ರೋಡು 150 ಕಿಲೋಮೀಟ್ರು ಒಂದು ರಸ್ತೆಯನ್ನು ಮಾಡಿದ್ರು ಹಿಂದೆ, ಅದು 10 ಪ್ಯಾಕೇಜಲ್ಲಿ. ಈಗ ರಸ್ತೆ ಪೂರ್ಣ ನಿಂತೋಗಿದೆ. ಉದಾಹರಣೆಗೆ ತುಮಕೂರು ರೋಡು, ಡಾಬಾಸ್ಪೇಟೆ ಏರ್ಪೋರ್ಟ್ಗೆ ಹೋಗುವಂಥ ರೋಡು ಅರ್ಧ ರೋಡ್ ಮಾಡವ್ರೆ, ಅರ್ಧ ನಿಲ್ಸಾಕವ್ರೆ. ಇಲ್ಲ ನ್ಯಾಯ ಎಲ್ಲಿ ನೀವು ಹೊಸಕೋಟೆ ರೋಡ್ ಹೇಳ್ತಾ ಇದ್ದೀರಿ, ಅದಲ್ಲ. ಡಾಬಾಸ್ಪೇಟೆ, ಮಧುರೆ, ರಾಜಾನಕುಂಟೆ ಅಲ್ಲಿಂದ ಏರ್ಪೋರ್ಟ್ ರೋಡ್ಗೆ ಹೋಗ್ತದೆ ಒಂದು ಪ್ಯಾಕೇಜು. ಈ ಥರ ಇಡೀ ಬೆಂಗಳೂರು ಸುತ್ತು 150 ಕಿಲೋಮೀಟರ್ ಅಷ್ಟೇ 4 ಲೇನ್ ರೋಡು. ಈಗ ರಾಜಾನಕುಂಟೆ ಹತ್ರ ಫ್ಲೈಓವರ್ ಇಲ್ಲ, ನಿಲ್ಸಾಕವ್ರೆ ದುಡ್ಡಿಲ್ಲ ಅಂತ. ಇದ್ರ ಮಧ್ಯದಲ್ಲಿ 2023ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅಂತ ಕಾಣ್ತದೆ.
ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಅಂತೇಳಿ ಮಾಡಿದ್ದೀವಿ. ಅದನ್ನು 90 ಮೀಟರ್ ವೈಡನ್ ಮಾಡುವಂಥ ಇರೋ ರೋಡ್ನೇ ಮಾಡ್ತಾ ಇಲ್ಲ. ಇನ್ನು 90 ಮೀಟರ್ ಮಾಡಿ ಈಗೇನ ಪ್ಲಾನ್ ಅಪ್ರೂವಲ್ಗೆ ಹೋದರೆ ಪ್ಲಾನ್ ಅಪ್ರೂವಲ್ ಕೊಡ್ತಾ ಇಲ್ಲ, ರಸ್ತೆನೂ ಇಲ್ಲ, ಪ್ಲಾನ್ ಅಪ್ರೂವಲ್ ಕೊಡ್ತಾ ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು. ಆದಷ್ಟು ಶೀಘ್ರದಲ್ಲಿ ಆ ಪೆರಿಫೆರಿಯಲ್ ರಿಂಗ್ ರೋಡನ್ನು ಮಾಡಬೇಕು. ಬೆಂಗಳೂರಲ್ಲಿ ಇವತ್ತು ಇರೋದೊಂದಷ್ಟು ಕೆರೆಗಳು ಉಳಿಸ್ಕೊಂಡಿದ್ದೀವಿ. ಇರೋ ಕೆರೆಗಳಂತೂ ಇವತ್ತು ಒತ್ತುವರಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಶಾಸಕರ ಕ್ಷೇತ್ರದಲ್ಲೂ ಕೂಡ ರಸ್ತೆಗಳ ರೋಡ್ಗಳ ಕೆರೆಗಳನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದ್ದೀವಿ. ಆದರೆ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇಲ್ಲ. ಇತ್ತೀಚೆಗೆ ಒಂದ್ಸರಿ ಕೆರೆಗೆ ಮೇಂಟೆನೆನ್ಸ್ ದುಡ್ಡು ಕೊಡಲಿಲ್ಲ ಅಂದರೆ ಕೆರೆ ಕೊಲಾಪ್ಸ್ ಆಗ್ತದೆ. ಉದ್ಯಾನ ನಗರಿ ಇವತ್ತು ನನ್ನ ಕ್ಷೇತ್ರದಲ್ಲಿ 54 ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿದ್ದೀನಿ. ವಾಕಿಂಗ್ ಟ್ರ್ಯಾಕು, ಜಿಮ್ಗಳು ಎಲ್ಲ ಹಿಂದಿನ ಸರ್ಕಾರದಲ್ಲಿ ಬೇರೆ ಬೇರೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಕೂಡ ನಾವು ಗ್ರಾಂಟ್ಗಳನ್ನು ತಗೊಂಡಿದ್ದೀವಿ. ಇವತ್ತು ಲೈಟ್ ಇಲ್ಲ ಅಧ್ಯಕ್ಷರೇ, ಬೆಂಚುಗಳು ಮುರಿದೋಗವೆ, ವಾಕಿಂಗ್ ಟ್ರ್ಯಾಕ್ ಇಲ್ಲ. ಇವತ್ತು ನಾವೇನಾದರೂ ಒಂದು ವಾರ ಸ್ನಾನ ಮಾಡಲಿಲ್ಲ ಅಂದರೆ, ಶೇವಿಂಗ್ ಮಾಡಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಹೆಂಗಿರ್ತದೆ, ವಿಕಾರವಾಗಿರ್ತೀವೋ, ಇವತ್ತು ನಮ್ಮ ಪಾರ್ಕ್ಗಳು ರಸ್ತೆಗಳು ಆ ಥರ ವಿಕಾರವಾಗಿದೆ. ಅದ್ರದ್ದು ಯಾವುದಾದ್ರೂ ಒಂದು ಕ್ಷೇತ್ರದ, ಒಂದು ರಾಜ್ಯದ, ನಗರದ ಸುಂದರೀಕರಣ ಅಂತಂದರೆ ರಸ್ತೆಗಳು ಮೇನ್ ಇಂಪಾರ್ಟೆಂಟು. ಈಗ ನಾವು ಹೊರದೇಶಗಳಿಗೆ ಹೋಗ್ತೀವಿ, ಆ ರಸ್ತೆ ನೋಡಿ ಎಷ್ಟು ಚೆನ್ನಾಗಿದೆ, ಫ್ಲೈಓವರ್ ಎಷ್ಟು ಚೆನ್ನಾಗಿದೆ, ಅಲ್ಲಿ ಪಾರ್ಕ್ಗಳು ಹೆಂಗೆ ಮಾಡಿದ್ದಾರೆ ಅಂತ ನೋಡ್ತೀವಿ. ಇವತ್ತು ಬೆಂಗಳೂರಿಗೆ ಬಂದ ತಕ್ಷಣ ಶುರುವಾಗುವಂಥದ್ದೇ ಟ್ರಾಫಿಕ್ ಸಮಸ್ಯೆ, ದೊಡ್ಡ ಟ್ರಾಫಿಕ್ ಸಮಸ್ಯೆ. ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಸರ್ಕಾರಕ್ಕೆ 2-3 ಸರಿ ನಾವು ಗೃಹ ಸಚಿವರು ಕೂಡ ಒತ್ತಾಯವನ್ನು ಮಾಡಿದ್ದೀವಿ. ನಿಮಗೂ ಅನುಭವ ಆಗಿರ್ತದೆ. ಬೆಂಗಳೂರು ಒಳಗಡೆ ಬರಬೇಕು ಅಂದರೆ ನಾವು ಏರ್ಪೋರ್ಟ್ಗೆ ಹೋಗೋ ರೀತಿಯಲ್ಲಿ 3 ಗಂಟೆ ಮೊದಲೇ ಮನೆ ಬಿಡಬೇಕು. ನಾವು 9 ಗಂಟೆಗೆ ಮನೆ ಬಿಟ್ಟರೆ ಇಲ್ಲಿ ಬರೋಕ್ಕೆ 2 ಅವರ್ ಆಗ್ತದೆ. ಇವತ್ತು ನಮಗೆ ಎಲ್ಲಾದರೂ ಒಂದು ಹೊಸ ಫ್ಲೈಓವರ್ಗಳು ಎಲ್ಲಾದರೂ ಮಾಡಿದ್ದೀರಾ? ಮೊನ್ನೆ ಒಂದು ಫ್ಲೈಓವರ್ ಮಾಡಿದ್ರು, ಅದು ನಾನು BDA ಚೇರ್ಮನ್ ಆಗಿದ್ದಾಗ ಅದನ್ನು ಗುದ್ಲಿ ಪೂಜೆ ಮಾಡಿ ಗ್ರ್ಯಾಂಟ್ ಕೊಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ಇಡೀ ಬೆಂಗಳೂರಲ್ಲಿ 12 ಕಾರಿಡಾರ್ ರೋಡ್ ಬರ್ತವೆ, ಬೆಂಗಳೂರಿಗೆ ಎಂಟ್ರಿ ಆಗುವಂಥ ರೋಡ್ಗಳು. ಇವತ್ತುವರೆಗೂ ಅದನ್ನು ಡೆವಲಪ್ಮೆಂಟ್ ಮಾಡಿಲ್ಲ. ಇವತ್ತು ನೋಡಿದ್ದೀರಿ ರೋಡ್ಗಳಲ್ಲಿ ಗಲಾಟೆ ಆಗ್ತಾ ಇರ್ತದೆ, ಗೊತ್ತಲ್ವಾ? ಕಾರು ಆಪೋಸಿಟ್ ಬಂದರು ಅಂತೇಳಿ ದಿನ ಬೆಳಗಾದರೂ ಜಗಳಗಳು, ಹೊಡೆದಾಟಗಳು, ಕೇಸ್ಗಳು. ಯಾಕೆ ಅಂತಂದರೆ ಈ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕೆ ಆಗ್ತಾನೆ ಇಲ್ಲ. ಅದರಲ್ಲಿ ಎಷ್ಟು ಕೇಸ್ಗಳಾಗೋಗಿದೆಯೋ. ರೋಡ್ಗಳಲ್ಲೆಲ್ಲ ಗಾಡಿ ನಿಂತಿರ್ತವೆ, ಟೋ ಮಾಡೋದಿಲ್ಲ, ಪೆನಾಲ್ಟಿ ಹಾಕೋದು ಪೊಲೀಸರಿಗೆ ಅಧಿಕಾರ ಕೊಟ್ಟಿಲ್ಲ. ರಾಂಗ್ ಸೈಡ್ 3 ಜನ ಬರ್ತಾರೆ, ಫೋಟೋ ಹೊಡ್ಕೊಬೇಕು ಅಷ್ಟೇ ಅವನಿಗೆ. ಮೊನ್ನೆ DCM ಅವರು ಒಂದು ಸ್ಕೂಟ್ರಲ್ಲಿ ಟ್ರಯಲ್ ಮಾಡಿಬಿಟ್ರು, 18,000 ಪೆನಾಲ್ಟಿ ಇತ್ತು ಆ ಸ್ಕೂಟ್ರ್ ಮೇಲೆ. ಅವ್ನು ಕಟ್ಟೋದೇ ಇಲ್ಲ, ಅವನು ಆ ಸ್ಕೂಟ್ರ್ ಮಾಡಿದ್ರೆ 10,000 ಬರ್ತದೆ. ಸ್ಪಾಟ್ ಫೈನ್ ಹಾಕಬೇಕು. ಯಾರೋ TVಯಲ್ಲಿ ಬಂತು, ಪೇಪರಲ್ಲಿ ಹಾಕ್ತಾರೆ, ಅವ್ರು ಯಾರೋ ಒಬ್ಬರು ಓಡೋಗ್ತಾನೆ ಗಾಡಿಯಿಂದ ಅಂತೇಳಿ TV ಮಾಧ್ಯಮಗಳಲ್ಲಿ ಬರ್ತದೆ. ಹಾಗಂತೇಳಿ ನಾವು ಕಾನೂನನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸಬೇಕು, ಗಾಡಿಗಳನ್ನು ಟೋ ಮಾಡಬೇಕು, ಪೆನಾಲ್ಟಿ ಹಾಕಬೇಕು. ಇಲ್ಲಾಂದರೆ ಬೆಂಗಳೂರು ಕೈಗೆ ಸಿಗೋದಿಲ್ಲ. ಜನ ಇವತ್ತು ಯಾರು ಬೆಂಗಳೂರು ಬರ್ತಾ ಇದ್ದಾರೆ ವಾಪಸ್ ಊರುಗಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ನೋಡ್ರಿ, ಬೆಂಗಳೂರು ಇರ್ತಕ್ಕಂಥವರೆಲ್ಲ ಹೊರವಲಯದಲ್ಲಿ ಇವತ್ತು ಮನೆ ಕಟ್ಕೊಂಡು ಬರ್ತಾವ್ರೆ. ಈ ಸಮಸ್ಯೆ ನೋಡಿಕೊಂಡು ಬಂದು ಅಧ್ಯಕ್ಷರೇ ಸರ್ ಮುಗಿಸ್ಬಿಡಿ ಸರ್. ನಮ್ಮ ಕ್ಷೇತ್ರ ಅಧ್ಯಕ್ಷರೇ 2 ನಿಮಿಷ, ನಾನು ಜಾಸ್ತಿ ಮಾತಾಡಲ್ಲ, ಸಬ್ಜೆಕ್ಟ್ ಬಿಟ್ಟು ನಾನು ಹೋಗ್ತಾನೆ ಇಲ್ಲ. ಬಂದೇ ಬರಕ ನನ್ನ ಯಲಹಂಕ ಕ್ಷೇತ್ರ ಕೆಂಪೇಗೌಡರ ರಾಜಧಾನಿ, ಅವ್ರು ಹುಟ್ಟಿರೋದು. ಕೆಂಪೇಗೌಡರ ಹೆಸರು ಬಹಳ ಜನ ಹೇಳ್ತಾರೆ, ಪ್ರತಿಮೆಗಳನ್ನು ಮಾಡ್ತಾರೆ, ಹಾರಗಳಾಗ್ತೀವಿ, ಜಯಂತಿಗಳನ್ನು ಮಾಡ್ತೀವಿ. ಆದರೆ ಕೆಂಪೇಗೌಡರು ಹುಟ್ಟಿದಂಥ ಯಲಹಂಕಕ್ಕೆ ಗ್ರಾಂಟ್ ಕೊಡ್ತಾ ಇಲ್ಲ. ಕೆಂಪೇಗೌಡರು ಮಾಡಿದಂಥ ಅವಮಾನ ಅಲ್ವಾ ಅದು? ಅಲ್ಲ, ಫಸ್ಟ್ ಅಲ್ಲಿ ಕೊಡ್ಬೇಕಲ್ವಾ? ಕೊಟ್ಟಾದ್ಮೇಲೆ ಈ ಕಡೆ ಬರಬೇಕಲ್ವಾ ಅದರಲ್ಲಿ? ಅಧ್ಯಕ್ಷರೇ ಇಡೀ ಬೆಂಗಳೂರಿಗೆ ಕೊಡಲಿ ಅಧ್ಯಕ್ಷರೇ, ನಮ್ಮಿಂದ ಶುರುವಾಗಲಿ, ಇಡೀ ಬೆಂಗಳೂರಿಗೂ ಕೊಡಲಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹಿಂದೆ ಹೇಳಿದರು, ನಾನಿನ್ನೂ ಚುನಾವಣೆಗೆ ನಿಂತ್ಕೊಳ್ಳಲ್ಲ, ರಾಜಕಾರಣ ಬಿಡೋದಿಲ್ಲ, ನಾನಿನ್ನು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಬಹುಶಃ ಇದು ಕೊನೆ ಮುಖ್ಯಮಂತ್ರಿ ಸ್ಥಾನ ಅವ್ರದ್ದು. ಹೋಗೋ ಟೈಮಲ್ಲಿ ಒಳ್ಳೆ ಹೆಸರು ತಗೊಂಡು ಹೋಗಲಿ ಅವರು. ಇಲ್ಲ, ಈ ಸರಿ ಆಗ್ತದೆ ಈ ಸರಿ. ಯಾಕಂದರೆ ಈ ಸರಿ ಸ್ವಲ್ಪ ಆಗಿನ ವೇಗ ಇಲ್ಲ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗೂ ಗ್ರಾಂಟ್ ಕೊಟ್ಟವ್ರೆ, ನಮಗಿಲ್ಲ ಅಂತಲ್ಲ, ತೊಗೊಂಡಿದ್ದೀವಿ ನಾವು. ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೂಡ ನಮ್ಗೆ ಗ್ರಾಂಟ್ ಕೊಟ್ಟವ್ರೆ. ಆದರೆ ಈ ಸರ್ಕಾರ ಬಂದಾಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಾದಾಗ ನಾವು ಅಂದ್ಕೊಂಡ್ವಿ ಪಕ್ಷಪಾತ ಮಾಡೋದಿಲ್ಲ. ಯಾಕಂದರೆ ಒಂದು ಸಮಾಜವಾದದಿಂದ ಹಿಂದೆ ಬಂದಿರೋದ್ರಿಂದ ಅವ್ರು ಪಾರ್ಟಿ ನೋಡೋದಿಲ್ಲ, ಎಲ್ಲರಿಗೂ ಸಮಾನವಾದಂಥ ಅನುದಾನವನ್ನು ಕೊಡ್ತೀವಿ ಅಂತೇಳಿ. ಅವ್ರು ಯಾಕೆ ಅಂತಂದರೆ ಈ ಸರಿ ಕೊನೆ ಅವಧಿ ಅಂತ ಅಂದ್ಕೊಂಡಿದ್ವಿ, ನಿಂತ್ಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅವ್ರಿಗೆ ಈ ಕೊನೆ ಅವಧಿಯಲ್ಲಿ ನಾನು ತಾರತಮ್ಯವನ್ನು ಮಾಡಿದ್ದೀನಿ, BJPನವ್ರಿಗೂ JDS ಅವ್ರಿಗೆ ಅನುದಾನ ಕಮ್ಮಿ ಕೊಡ್ತೀನಿ. ಕೆಟ್ಟ ಹೆಸರು ಬರೋದು ಬೇಡ ಅಧ್ಯಕ್ಷರೇ, ಕೆಟ್ಟ ಹೆಸರು ಬರಬಾರ್ದು. ಅವ್ರಿಗೆ ಒಳ್ಳೆ ಹೆಸರೇ ಇರಬೇಕು. ಅವ್ರಿಗೇನು 50 ಕೋಟಿ ಕೊಟ್ಟಿದ್ದೀರೋ ನಮ್ಗೆ 1 ಕೋಟಿ ಕಮ್ಮಿ ಕೊಡ್ರಿ, 49 ಕೋಟಿ ಕೊಡ್ರಿ, ಅವ್ರದ್ದೇ ಜಾಸ್ತಿ ಇರಲಿ. ಬಟ್ ಇಲ್ಲಿವರೆಗೂ ಕೂಡ ಹಣ ನಮ್ಮ ಕ್ಷೇತ್ರದಲ್ಲಿ ಅಧ್ಯಕ್ಷರೇ ನಿಮ್ ಸರ್ಕಾರ ಕೇಳಿರಿ ಅಧ್ಯಕ್ಷರೇ, ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಡಿ. ಕಷ್ಟ ಅಲ್ಲ, ನಾವು ಒಂದು ಟ್ರಾನ್ಸ್ಫರ್ ಕೇಳಲಿಲ್ಲ,
ಓಕೆ. ಯಾವುದು ನಾವು ಮಂತ್ರಿಗಳ ಹತ್ರ ಹೋಗಿ ನಮ್ಗೆ ವರ್ಗಾವಣೆ ಮಾಡ್ರಿ ಇಂಥದನ್ನ ಆಯ್ತು. ಕೇಳಕ್ಕೂ ಇಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದೀವಿ ನಾವು. ಓಕೆ. ಸಹಜವಾಗಿ ಅಲ್ಲಿ ಏನ್ ಕಾಂಗ್ರೆಸ್ ಅವ್ರು ನಮ್ಮ ಕ್ಷೇತ್ರದಲ್ಲಿ ಇಲ್ವೇನ್ರಿ? ನಿಮ್ ಕ್ಷೇತ್ರದಲ್ಲಿ ಬಿಜೆಪಿ ಇಲ್ವಾ? ಸರಿ. ತಾರತಮ್ಯ ಯಾಕೆ ಮಾಡ್ಬೇಕು? ಅದಕ್ಕೆ ಅಧ್ಯಕ್ಷರೇ 50 ಕೋಟಿ ಬದಲು ನಮ್ 49 ಕೋಟಿ ಕೊಡ್ರಿ. ಬೆಂಗಳೂರಲ್ಲಿ 50 ಕೋಟಿ ಬದಲು ನಮ್ಗೆ 24 ಕೋಟಿ ಕೊಡ್ರಿ. 49 ಕೋಟಿ ಕೊಡ್ರಿ. ನಾವು ನಿಮ್ ಜೊತೆಲಿ ಇರ್ತೀವಿ. ಓಕೆ, ಸುರೇಶ್ ಕುಮಾರ್. ನಿನ್ನ ಪರವಾಗಿರ್ಬೇಕು. ನಾಳೆ ಚುನಾವಣೆ ಆಗ್ತೀವಿ. ಅಧ್ಯಕ್ಷರೇ, ಆವಾಗ ಸರ್ಕಾರ ಹೇಳಿದಂಗೆ ಅನುದಾನ ಕಡಿಮೆ ಆದಾಗ ಯಡಿಯೂರಪ್ಪ ಪೊಲಿಟಿಕಲ್ ಸೆಕ್ರೆಟರಿ ಸುರೇಶ್ ಕುಮಾರ್. 100 ಕೋಟಿ. ಅದಕ್ಕೋಸ್ಕರ ನಮ್ಗೆ ಅನುದಾನವನ್ನ ಕೊಡಬೇಕು. ಮುಖ್ಯಮಂತ್ರಿಗಳು ನಮ್ಮ ಕಡೆನೂ ನೋಡ್ಬೇಕು ಅಂತಕ್ಕಂಥದ್ದು, ಉಪಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿಗೆ ವಿಶ್ವನಾಥ್ ಅವರೇ. ಗಮನ ಹರಿಸಬೇಕು ಅಂತ ಹೇಳಿ ಮಾತಾಡ್ತೀನಿ.